ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಸ್ಟೋರಿ ಏನಪ್ಪ ಅಂದರೆ, ನಿಜಕ್ಕೂ IT ಉದ್ಯೋಗಿಗಳು ಎಷ್ಟರ ಮಟ್ಟಿಗೆ ಸೇಫ್ ಅಂತ. ತಮ್ಮ ಮನೆಯ ಬಡತನದಿಂದಾಗಿ ತಾವು ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸ ಮಾಡಿ ಮನೆಗೆ ನೆರವಾಗಬೇಕು ಅನ್ನುವಂತಹ ಕಾರಣಕ್ಕೆ ಒಂದು ನೌಕರಿಯನ್ನು ಹಿಡಿದು ಕೆಲಸಕ್ಕೆ ಹೋದರೆ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಯಲ್ಲಿ ಕಿರುಕುಳ, ಲೈಂಗಿಕ ಕಿರುಕುಳ ಕೊಡ್ತಾರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ದೇಶ ಸೇಫ್ ಇದೆ ಅಂತ. ಈಗ ನಾನು ಹೇಳ್ತಾ ಇರುವಂಥದ್ದು ಮಹಾರಾಷ್ಟ್ರದ ನಾಸಿಕ್ನ ಇಂದಿರಾನಗರದ ಪ್ರದೇಶದಲ್ಲಿರ್ತಕ್ಕಂಥ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಅನ್ನುವಂತಹ ಒಂದು BPO ಕಂಪನಿಯಲ್ಲಿ ನಡೆದಂಥ ಕಿರುಕುಳದ ಬಗ್ಗೆ ಈಗ ಆಲ್ರೆಡಿ ತಮಗೆಲ್ಲ ಸುದ್ದಿ ಗೊತ್ತಿದೆ. TCS ಅನ್ನುವಂತಹ ಒಂದು ಕಂಪನಿಯಲ್ಲಿ ಜಿಹಾದ್ ನಡೆಯುತ್ತಿದೆ, ಕಾರ್ಪೊರೇಟ್ ಜಿಹಾದ್ ನಡೀತಾ ಇದೆ ಅನ್ನುವಂಥದ್ದನ್ನ ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663 ಗಮನಿಸಿದಿರಿ. ಆದರೆ ಈ ಕಾರ್ಪೊರೇಟ್ ಜಿಹಾದ್ ಇಲ್ಲಿ ನಡೀತಿದೆ ಅನ್ನುವಂತಹ ವಿಚಾರ ಬಹಿರಂಗವಾಗಿದ್ದಾದರೂ ಹೇಗೆ? ಪ್ರಸ್ತುತ ಈ ಪ್ರಕರಣವನ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ATS, ಮಹಾರಾಷ್ಟ್ರದ ATS ಹಾಗೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ತನಿಖೆ ನಡೆಸ್ತಾ ಇದೆ. ಸುಮಾರು 14 ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ, 9 FIR ಆಗಿದೆ. ಪ್ರಸ್ತುತ 6 ಮಂದಿಯನ್ನು ಬಂಧಿಸಲಾಗಿದೆ. TCS ಕಂಪನಿಯಲ್ಲಿ ಟೀಮ್ ಲೀಡರ್ಗಳಾಗಿ ಕೆಲಸ ಮಾಡ್ತಿದ್ದಂಥವರು, ಹೆಡ್ ಆಗಿದ್ದಂಥವರು ಅರೆಸ್ಟ್ ಆಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಯಾವ ರೀತಿಯ ಕಿರುಕುಳವನ್ನು ಕೊಡಲಾಗ್ತಾ ಇತ್ತು, ಯಾವ ಕಾರಣಕ್ಕೆ ಕೊಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನು ಕೆದಕಿ ನೋಡಿದ್ರೆ ಮತ್ತೊಮ್ಮೆ ಇಡೀ ದೇಶ ಬೆಚ್ಚಿ ಬೀಳುವಂತಹ ಮತಾಂತರ ಅನ್ನುವಂತಹ ಒಂದು ಪಿಡುಗು ಇಲ್ಲಿ ಹೈಯೆಸ್ಟ್ ಆಗಿ ಕಾಡ್ತಾ ಇದೆ. ಬಿಕಾಸ್ ಅಲ್ಲಿ ಏನು TCS ಕಂಪನಿಯಲ್ಲಿ ಇರ್ತಕ್ಕಂಥ ಟೀಮ್ ಲೀಡರ್ಸ್ ಎಲ್ಲರೂ ಮುಸ್ಲಿಮರೇ. HR ನಿದಾ ಖಾನ್, ಈಕೆ ಬಗ್ಗೆ ತಮಗೆ ಹೇಳಬೇಕು, ಖಂಡಿತವಾಗಲೂ ಈಕೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಯಾರು ಈ HR ನಿದಾ ಖಾನ್? ಅಲ್ಲಿ ಹ್ಯೂಮನ್ ರಿಸೋರ್ಸ್ ಆಗಿ ಕೆಲಸ ಮಾಡ್ತಿದ್ದಂಥ HR ನಿದಾ ಖಾನ್ ಯಾರು? ಈಕೆಗೂ ಈ ರೀತಿಯ ಮತಾಂತರಗಳಿಗೂ ಮೂಲ ಉದ್ದೇಶವೇನು? ಇದರ ಹಿಂದೆ ಯಾವ ಟೆರರಿಸ್ಟ್ ಗ್ರೂಪ್ ಕೆಲಸ ಮಾಡ್ತಾ ಇದೆ? ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು? ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ಪ್ರಸ್ತುತ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು 6 ಮಂದಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಇಡೀ ಪ್ರಕರಣ ಬಯಲಾಗಿದ್ದು ಹೇಗೆ, ಯಾವ ರೀತಿ ಗೊತ್ತಾಯಿತು? ಒಂದು TCS ಕಂಪನಿಯಲ್ಲಿ ಈ ರೀತಿಯ ಒಂದು ಕಿರುಕುಳ ನಡೀತಾ ಇದೆ, ಜಿಹಾದ್ಗಾಗಿ ಯತ್ನಿಸ್ತಾ ಇದ್ದಾರೆ, ಅಲ್ಲಿ ಬ್ಲ್ಯಾಕ್ ಮೇಲಿಂಗ್ ನಡೀತಾ ಇದೆ, ಒಪ್ಪದ ಹುಡುಗಿಯರಿಗೆ ಕಿರುಕುಳ ಕೊಡಲಾಗ್ತಾ ಇದೆ, ಒಪ್ಪಿಕೊಂಡ ಹುಡುಗಿಯರ ವಿಡಿಯೋಗಳನ್ನು ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ. ಈ ಎಲ್ಲ ವಿಚಾರಗಳು ಯಾವ ರೀತಿ ಬಹಿರಂಗವಾದವು? ನಿಜಕ್ಕೂ ಈ ಪ್ರಕರಣದ ಒಂದೊಂದು ಎಳೆ ಕೂಡ ಇಂಟ್ರೆಸ್ಟಿಂಗ್. ಬಗೆದಷ್ಟು ಭಯಾನಕವಾಗಿದೆ ಈ ದಂಧೆ. ಎಸ್, ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ಇಂದಿರಾನಗರದ ಒಂದು TCS ಕಂಪನಿಯಲ್ಲಿ ನಾಸಿಕ್ ನಿವಾಸಿಯೇ ಆದಂಥ ಓರ್ವ ಹಿಂದೂ ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಾ ಇದ್ಲು. ಆದರೆ ಅದೊಂದು ದಿನ ಮುಂಜಾನೆ ಆ ಹುಡುಗಿಯ ತಂದೆ ತಾಯಿ ಇದ್ದಕ್ಕಿದ್ದಂತೆ ಮಗಳು ಮುಂಜಾನೆ 4:30ಕ್ಕೆ ಎದ್ದು ಊಟ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾರೆ. ಸೊ ಎಲ್ಲೋ ಹೊಟ್ಟೆ ಹಸುವಾಗಿರ್ಬೋದು, ಅದಕ್ಕೆ ಊಟ ತಿಂತಾ ಇದ್ದಾಳೆ ಅಂದ್ಕೊಂಡು ಆ ದಿನ ಸುಮ್ಮನಾಗ್ತಾರೆ. ಮಾರ್ನಿಂಗು ಮತ್ತೆ ತಿರ್ಗಾ ಸಂಜೆ ಕರ್ತವ್ಯ ಮುಗಿಸಿ ಅವಳು ಡ್ಯೂಟಿ ಮುಗಿಸಿ ಮನೆಗೆ ಬಂದಾಗ ಸಂಜೆ 6 ಗಂಟೆಯ ನಂತರ ಊಟವನ್ನು ಮಾಡ್ತಾಳೆ. ಸೊ ಏನೋ ಆಕೆಯ ರೊಟೀನಲ್ಲಿ ವ್ಯತ್ಯಾಸ ಆಗುತ್ತೆ. ಬಟ್ ಒಂದು ದಿನ ಓಕೆ, ಆದರೆ ಮಾರನೇ ದಿನವೂ ಕೂಡ ಅದೇ ರೀತಿ ಮುಂಜಾನೆ 4:30ಕ್ಕೆ ಆಕೆ ಊಟ ಮಾಡ್ತಾಳೆ. ಸೊ 4:30ಕ್ಕೆ ಆಕೆ ಊಟ ಮಾಡಿದ ನಂತರ ಪೇರೆಂಟ್ಸ್ಗೆ ಸ್ವಲ್ಪ ಅನುಮಾನ ಬರುತ್ತೆ, ಯಾಕೆ ನನ್ನ ಮಗಳು ಈ ರೀತಿ ವರ್ತನೆ ಮಾಡ್ತಾ ಇದ್ದಾಳಲ್ಲ ಅನ್ನುವಂಥದ್ದು. ಆಗಲೇ ಅವರ ಕಣ್ಣಿಗೆ ಕಾಣುವಂಥದ್ದು ಮಗಳು ನಮಾಜ್ ಮಾಡುವಂತಹ ದೃಶ್ಯ.
ಸೊ ತಂದೆ ತಾಯಿ ಶಾಕ್ ಆಗ್ತಾರೆ. ಎಲ್ಲೋ ಒಂದು ಕಡೆ ನನ್ನ ಮಗಳು ಮತಾಂತರ ಆಗ್ಬಿಟ್ಲ, ಅಥವಾ ಯಾವುದಾದ್ರೂ ಅನ್ಯ ಕೋಮಿನ ಹುಡುಗನನ್ನ ಪ್ರೀತಿಸ್ತಾ ಇದ್ದಾಳ, ಸೊ ಹೀಗಾಗಿ ಆತನ ಹೇಳಿಕೆಯಂತೆ ಇವಳು ಏನಾದರೂ ಮತಾಂತರ ಆದ್ಲಾ ಅಥವಾ ಪರಿವರ್ತನೆಗೊಂಡ್ಲ ಅಥವಾ ಮುಸ್ಲಿಂ ದೇವರಿಗೆ ಏನಾದರೂ ಒಂದು ಫಿದಾ ಆದ್ಲಾ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಶಾಕ್ಗೆ ಒಳಗಾಗ್ತಾರೆ ತಂದೆ ತಾಯಿ. ಸೊ ಇದೆಲ್ಲವನ್ನ ನೋಡಿ ಆ ಮಗಳ ಗೆಳತಿಯರನ್ನ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಸೊ ಅವರನ್ನ ವಿಚಾರಣೆ ಮಾಡ್ತಾರೆ. ಅವರನ್ನ ವಿಚಾರಣೆ ಮಾಡಿದಾಗ ಹೊರಬರುವಂತಹ ಒಂದು ಸತ್ಯವನ್ನ ಕೇಳಿ ತಂದೆ ತಾಯಿ ಶಾಕ್ಗೆ ಒಳಗಾಗ್ತಾರೆ. ಅಂಕಲ್, ಆಂಟಿ, ಇದು ಕೇವಲ ನಿಮ್ಮ ಒಬ್ಬ ಮಗಳ ವಿಚಾರವಲ್ಲ. ಇದೇ ರೀತಿ ತುಂಬಾ ಜನ ಬದಲಾಗಿದ್ದಾರೆ, ಮತಾಂತರಗೊಂಡಿದ್ದಾರೆ. ಇದೇ ರೀತಿ ನಡ್ಕೊಂಡಿಲ್ಲ ಅಂತ ಅಂದ್ರೆ ನಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ. ಸೊ ನಾವು ಹಿಜಾಬ್ ಧರಿಸಿ ಫೋಟೋಗಳನ್ನು ಕಳಿಸ್ಬೇಕು, ನಾವು ನಮಾಜ್ ಮಾಡುವಂತಹ ಫೋಟೋಗಳನ್ನು ಕಳಿಸ್ಬೇಕು, ಇಲ್ಲವಾದ್ರೆ ನಿಮಗೆ ಕೆಲಸದಲ್ಲಿ ಕಿರುಕುಳ ಕೊಡ್ತೀವಿ, ಕಷ್ಟ ಕೊಡ್ತೀವಿ, ಸುಖ ಸುಮ್ಮನೆ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಬೈಸ್ಕೋಬೇಕು, ಸಂಬಳದಲ್ಲಿ ಕಡಿವಾಣ ಹಾಕ್ತೀವಿ, ಸ್ಯಾಲ್ರಿ ಆಗದಂಗೆ ಇದು ಮಾಡ್ತೀವಿ, ಮತ್ತೆ ಕೆಲಸದಿಂದಲೇ ನಾವು ಮೇಲಧಿಕಾರಿಗಳಿಗೆ ದೂರನ್ನು ಕೊಟ್ಟ ಕೆಲಸದಿಂದ ತೆಗಿತೀವಿ. ಈ ರೀತಿಯ ಟಾರ್ಚರ್ ಆಂಟಿ ಡೈಲಿ ಇರುತ್ತೆ. ಇದು ಒಬ್ಬ ಮಗಳ ವಿಚಾರ ಅಲ್ಲ, ಇಡೀ ಕಂಪನಿಯಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಬೈಬಿಡ್ತಾರೆ. ಕೇವಲ ಇವ್ರಿಗೆ ಮಾತ್ರ ಅಷ್ಟೇ ಅಲ್ಲ, ಇಷ್ಟೇ ಮಾತ್ರ ಅಲ್ಲ. ಯಾಕೆ ಬೀಫ್ ತಿನ್ನಿ, ಯಾಕೆ ಮಟನ್ ತಿನ್ನೋದಿಲ್ಲ, ನೀವು ಚಿಕನ್ ತಿನ್ನಿ, ನಿಮ್ಮ ದೇವ್ರಿಗೆ ಇಷ್ಟು ಪೂಜೆ ಮಾಡ್ತೀರಿ, ಕಷ್ಟ ಏನಕ್ಕೆ? ಈ ರೀತಿ ಹಿಂದೂ ದೇವರುಗಳಿಗೂ ಕೂಡ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅನ್ನುವಂಥ ವಿಚಾರವನ್ನ ಮಗಳ ಸ್ನೇಹಿತರು ತಿಳಿಸ್ತಾರೆ. ಆಗ ತಂದೆ ತಾಯಿ ಧೈರ್ಯ ಮಾಡಿ ಆ ಎಲ್ಲ ಏನು ಮಗಳ ಗೆಳತಿಯರು ಇದ್ರು ಅವರೆಲ್ಲರನ್ನು ಕರ್ಕೊಂಡು, ಫ್ರೆಂಡ್ಸ್ನ ಕರ್ಕೊಂಡು ನಾಸಿಕ್ ಪೊಲೀಸ್ ಠಾಣೆಗೆ ಹೋಗ್ತಾರೆ. ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಈ ರೀತಿ TCS ಕಂಪನಿಯಲ್ಲಿ ಈ ರೀತಿಯ ಕಿರುಕುಳ ನಡೀತಾ ಇದೆ, ಈ ಕುರಿತಂತೆ ನಾವು HR ಸಾಕಷ್ಟು ಮೇಲ್ಗಳನ್ನು ಹಾಕಿದ್ದೀವಿ, ಬಟ್ ಯಾರೂ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ, ನಮಗೆ ಟೀಮ್ ಲೀಡರ್ಗಳಿಂದ ತೊಂದರೆ ಆಗ್ತಾ ಇದೆ, ಬಟ್ ಯಾವುದೇ ರೀತಿಯ ಕ್ರಮ ಜರುಗಿಲ್ಲ. ಎಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟರೂ ಕೂಡ HR ನಿದಾ ಖಾನ್ ಅನ್ನುವವರು ನಾವು ಕೊಟ್ಟಂತಹ ದೂರುಗಳನ್ನು ಡಸ್ಟ್ಬಿನ್ಗೆ ಬಿಸಾಕ್ತಾ ಇದ್ದಾರೆ. ನಾವು ಕಳಿಸಿರುವ ಮೇಲ್ಗಳಿಗೆ ಯಾವುದೇ ರೀತಿಯ ರಿಪ್ಲೈ ಇಲ್ಲ, ಸೊ ನಮಗಿಲ್ಲಿ ಸೇಫ್ಟಿ ಇಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ಲಿಖಿತವಾದಂತಹ ದೂರನ್ನ ಕೊಡ್ತಾರೆ. ಸೊ ನಾಸಿಕ್ ಪೊಲೀಸ್ ಠಾಣೆಯಿಂದ ಇದು ಕಮಿಷನರ್ ಲೆವೆಲ್ ವರೆಗೂ ಹೋಗುತ್ತೆ. ಬಿಕಾಸ್ ಇದು TCS ಕಂಪನಿ, ಟಾಟಾ ಕಂಪನಿಯಲ್ಲಿ ಇಂಥದ್ದೊಂದು ನಡೀತಾ ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಲ್ಲಿ ಇಂಥದ್ದೊಂದು ನಡೀತಾ ಇದೆ. ಅಲ್ಲಿ ಅಧ್ಯಕ್ಷರಾಗಿ ಕೂತಿರುವಂತವರು R ಚಂದ್ರಶೇಖರನ್, ಅವರ ಗಮನಕ್ಕೆ ಬರದಂತೆ ಇಷ್ಟೆಲ್ಲ, ಅದು ಸರಿಸುಮಾರು 2022ರಿಂದ 2025-26 ತನಕ ಈ ಪ್ರಕರಣ ಹೊರಗಡೆ ಬರೋ ತನಕ ಅಂದ್ರೆ ಸುಮಾರು 4-5 ವರ್ಷಗಳಿಂದಲೂ ಇಷ್ಟೇ ರೀತಿಯ ಒಂದಷ್ಟು ಟಾರ್ಚರ್ ಅನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ದೂರುಗಳನ್ನು ಕೊಟ್ಟರೂ ಕೂಡ ಯಾರು ಕ್ರಮ ಕೈಗೊಳ್ತಾ ಇಲ್ಲ. ಅಂದ್ರೆ ಇಲ್ಲೇನೋ ಒಂದು ದೊಡ್ಡ ಜಾಲ ಇದೆ, ಇದರಲ್ಲಿ ಅನೇಕರು ಪಾತ್ರವಾಗಿದ್ದಾರೆ. ಯಾವಾಗ ಮತಾಂತರದ ಮಾತುಗಳನ್ನು ಕೇಳಿಸ್ಕೊಂಡ್ರೋ ಪೊಲೀಸರು 100% ಇಲ್ಲಿ ಯಾವುದೋ ಟೆರರಿಸ್ಟ್ ಗ್ರೂಪ್ ಅಥವಾ ಒಂದು ಭಾರತದಲ್ಲಿ ಇದ್ದುಕೊಂಡೇ ಭಾರತದ ಅನ್ನ ತಿಂದು ಭಾರತದ ನೀರು ಕುಡಿದು ಭಾರತಕ್ಕೆ ದ್ರೋಹ ಮಾಡುವಂತಹ ಸ್ಲೀಪರ್ ಸೆಲ್ಸ್ಗಳಿಲ್ಲಿದ್ದಾರೆ. ಸೊ ಹೀಗಾಗಿ ಇದು 100% ಟೆರರಿಸ್ಟ್ ಟ್ರೂಪ್ಗೆ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವಂತಹ ಸಂಶಯದಿಂದ ವಿತೌಟ್ ಎವಿಡೆನ್ಸ್ ನಾವು ಯಾವುದೇ ರೀತಿಯ ರೈಡ್ ಅನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂತ ಪೊಲೀಸ್ ಇಲಾಖೆ 4 ಜನ ಯಂಗ್ ಲೇಡಿ ಕಾನ್ಸ್ಟೇಬಲ್ಗಳನ್ನ ಆ TCS ಕಂಪನಿಯೊಳಗೆ ಒಂದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಕಳಿಸ್ತಾರೆ. ಸೊ ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಈಸಿಯಾಗಿ ಒಂದು ಏಜೆನ್ಸಿಗೆ ಯಾವಾಗಲೂ ಕೂಡ ಈ ರೀತಿಯ ಕಾರ್ಪೊರೇಟ್ ಕಂಪನಿಗಳು ಒಂದು ಏಜೆನ್ಸಿಗೆ ಹೌಸ್ ಕೀಪಿಂಗ್ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರುತ್ತೆ. ಸೊ ಆ ಏಜೆನ್ಸಿ ಯಾವುದು ಅಂತ ತಿಳ್ಕೊಂಡು ಆ ಏಜೆನ್ಸಿ ಮುಖಾಂತರ ಪೊಲೀಸ್ನವರು ಮಾತಾಡಿ 4 ಜನ ಲೇಡಿ ಕಾನ್ಸ್ಟೇಬಲ್ಗಳನ್ನ ಈ TCS ಕಂಪನಿ ಒಳಗಡೆ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಆ ಲೇಡಿ ಕಾನ್ಸ್ಟೇಬಲ್ಗಳು ಕಸ ಗುಡಿಸಿದ್ದಾರೆ, ನೆಲ ಒರೆಸಿದ್ದಾರೆ, ಹಾಗೆಯೇ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿದ್ದಾರೆ. ನೀವು ಉಗಿದು ಬಿಟ್ಟಂತ ತಿಂದು ಎಸೆದಂತ ಅನ್ನವನ್ನು ಬಳದಾಕಿದ್ದಾರೆ.
ಸೊ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಒಂದೇ ಒಂದು ಸಣ್ಣ ಸುಳಿವು, ಒಂದೇ ಒಂದು ಸಣ್ಣ ಡೌಟ್ ಬರ್ದಂಗೂ ಕೂಡ ಅಲ್ಲಿ ಕೆಲಸ ಮಾಡಿಕೊಂಡು ಸುಮಾರು 10ರಿಂದ 12 ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಬಗ್ಗೆ ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ. ಎಸ್, ಇಲ್ಲಿ ಹಿಂದೂ ಯುವತಿಯರಿಗೆ ಗಾಳ ಹಾಕಲಾಗ್ತಾ ಇದೆ. ಹಿಂದೂ ಯುವತಿಯರನ್ನ, ಅದರಲ್ಲೂ ಬಡ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಮತಾಂತರ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಸೊ ಅಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ. ಆ ಒಬ್ಬನನ್ನ ಅರೆಸ್ಟ್ ಮಾಡಿಕೊಂಡು ಬಂದು ವಿಚಾರಣೆ ಮಾಡಿದಾಗ ಇದು ನಂದೇನೂ ತಪ್ಪಿಲ್ಲ, ನಾನು ತೌಸಿಫ್ ಅನ್ನುವಂಥವ್ರು, ಅಖ್ತರ್ ಅನ್ನುವಂಥವ್ರು, ಶಾಹಿದಾ ಅನ್ನುವಂಥವ್ರು, ಈ ರೀತಿ ಒಂದೊಂದೇ ಹೆಸರುಗಳನ್ನು ಹೇಳ್ತಾ ಅವರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೆ ಅಷ್ಟೇ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಸೊ ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡು ಇದನ್ನ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಬಗ್ಗೆ ಬಯಲಾಗಬೇಕು ಅನ್ನುವಂಥ ವಿಚಾರಕ್ಕೆ ಪ್ರಕರಣದ ತನಿಖೆಯನ್ನ SITಗೆ ಕೊಡ್ತಾರೆ. ಸೊ ಆಗ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾರ್ಯಾಚರಣೆಗೆ ಬರುತ್ತೆ. ಇಲ್ಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದು ಕಸ ಗುಡಿಸಿ ನೆಲ ಒರೆಸುವಂತಹ ಕೆಲಸವನ್ನ ಮಾಡಿ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡಿದಂತ ಆ 4 ಜನ ಲೇಡಿ ಕಾನ್ಸ್ಟೇಬಲ್ಗಳನ್ನ ಸೊ ಎಲ್ಲೋ ಒಂದು ಕಡೆ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಆ 6 ಜನರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ನಾನು ನಿಮ್ಗೆ ಆಗ್ಲೇ ಹೇಳಿದೆ, HR ನಿದಾ ಖಾನ್ ಯಾರು, HR ನಿದಾ ಖಾನ್ ನೆಟ್ವರ್ಕ್ ಎಂಥದ್ದು ಅಂತ. HR ನಿದಾ ಖಾನ್ ಒಬ್ಬ ಟೆರರಿಸ್ಟ್ ಗ್ರೂಪಿಗೆ ಸಹಾಯ ಮಾಡುವಂತ ನಮ್ಮ ದೇಶದಲ್ಲಿರುವಂತಹ ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಈಗ ಪ್ರಸ್ತುತ ಏನು ಎಲ್ಲ ವಾಟ್ಸಪ್ಗಳನ್ನ, ಅವರ ಮೊಬೈಲ್ಗಳನ್ನ ತೆಗೆದುಕೊಂಡು ರಿಟ್ರೀವ್ ಮಾಡಲಾಗ್ತಾ ಇದೆ. ಅಲ್ಲಿ ಈ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕಿಕೊಂಡು ಕಳಿಸಿರುವಂತಹ ಫೋಟೋಗಳು ಪೊಲೀಸರಿಗೆ ಸಿಕ್ಕಿವೆ. ಸಾಕಷ್ಟು ಇವರು ಒಂದು ವಾಟ್ಸಪ್ ಗ್ರೂಪ್ ಅನ್ನೇ ಕ್ರಿಯೇಟ್ ಮಾಡ್ಕೊಂಡಿದ್ರು. ಸೊ ಆ ವಾಟ್ಸಪ್ ಗ್ರೂಪ್ ಮುಖಾಂತರ ಮುಂದಿನ ಟಾರ್ಗೆಟ್ ಯಾರು ಅಂತ ಫಿಕ್ಸ್ ಮಾಡ್ತಾ ಇದ್ರು. ಆ ಟಾರ್ಗೆಟ್ ಅನ್ನ ಯಾವ ರೀತಿ ಕಿರುಕುಳ ಕೊಡಬೇಕು ಅನ್ನುವಂಥದ್ದನ್ನು ಮಾಡ್ತಾ ಇದ್ರು. ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರು. ಲೈಂಗಿಕ ಕಿರುಕುಳವನ್ನ ಕೊಟ್ಟ ನಂತರ ಅದರ ವಿಡಿಯೋವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸೊ ಈ ರೀತಿ ಎಲ್ಲವೂ ಕೂಡ ಒಂದು ಮತಾಂತರ ಮಾಡಲಿಕ್ಕೆ, ಮತಾಂತರ ದಂಧೆಗೆ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇದೊಂದು ದೊಡ್ಡ ನೆಟ್ವರ್ಕ್ ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಿಂದ ಬಯಲಾಗ್ತಾ ಇರ್ತಕ್ಕಂಥದ್ದು. ಇಡೀ ದೇಶ ಬೆಚ್ಚಿ ಬೀಳುವಂತಹ ಘಟನೆ ನಡೀತಾ ಇದೆ. ಈಗ ಪ್ರಸ್ತುತ ಇರತಕ್ಕಂತಹ ಸ್ಥಿತಿಯನ್ನ ನೋಡಿದ್ರೆ ಕಾರ್ಪೊರೇಟ್ ಜಿಹಾದ್ ಶುರುವಾಗಿದೆ. ಲವ್ ಜಿಹಾದ್ ಓಕೆ ಆಗಿದೆ, ಅದರಿಂದ ಸಾಕಷ್ಟು ಕೊಲೆಗಳು ಆಗೋಗಿದ್ದಾವೆ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ನೊಂದಿದ್ದಾರೆ, ಬೆಂದಿದ್ದಾರೆ, ಮಾನಸಿಕವಾಗಿ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಂತಹ ಉದಾಹರಣೆಗಳಿದಾವೆ. ಇತ್ತೀಚೆಗೆ ತೀರಾ ಮೊನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಜಿಮ್ ಜಿಹಾದ್ ಶುರುವಾಗಿದೆ. ಜಿಮ್ಗೆ ಬರುವಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡುವಂಥದ್ದು. ಸೊ ಇನ್ನು ಕೇರಳದಲ್ಲಿ ಕೇಳೋ ಅಂತೆ ಇಲ್ಲ. ಕೇರಳದಲ್ಲಿ ಲವ್ ಜಿಹಾದ್ ದಿನೇ ಹೆಚ್ಚಾಗ್ತಾ ಇದೆ. ಮತಾಂತರ ಮಾಡಿಸ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ನಾಟಕವಾಡಿಕೊಂಡು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಮತಾಂತರ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಮತಾಂತರ ದಂಧೆ ಅನ್ನುವಂಥದ್ದು ಇಡೀ ಭಾರತ ದೇಶದಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. ಆದ್ರೆ TCS ಕಂಪನಿಯಲ್ಲಿ ಸುಮಾರು 4-5 ವರ್ಷದಿಂದ ನಡೀತಾ ಇದ್ರೂ ಕೂಡ ಇದು ಅಂತ TCS ಕಂಪನಿಯ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದಾದ್ರೆ ನಿಜಕ್ಕೂ ಇದು ದುರಾದೃಷ್ಟಕರ ಮತ್ತು ಟಾಟಾ ಕಂಪನಿಗೆ ಇದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಸೊ ಈಗ ಪ್ರಸ್ತುತ ಇರತಕ್ಕಂಥ ವಿಚಾರವನ್ನ ಈಗ ತನಿಖೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದು 4 ಜನ ಲೇಡಿ ಕಾನ್ಸ್ಟೇಬಲ್ಗಳು ಯಾವ ರೀತಿ ಕೆಲಸ ಮಾಡಿದ್ರು, ಅವರಿಂದ ಯಾವ ರೀತಿ ಪ್ರಕರಣ ಹೊರಗೆ ಬಂತು. ಸೊ ಈಗ ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಾಸಿಕ್ನ ಏನು ಕಾರ್ಪೊರೇಟ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲ ಆರೋಪಿಗಳನ್ನ ಬಂಧಿಸಲಾಗ್ತದೆ. ಇನ್ನು ನಿದಾ ಖಾನ್ ಈಗ ಪ್ರಸ್ತುತ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದಾಳೆ. ಅವಳು ಕೊಟ್ಟಿರುವಂತ ಕಾರಣ, ನಾನೀಗ ಗರ್ಭಿಣಿ, ನನ್ನ ಹೊಟ್ಟೆಯಲ್ಲೊಂದು ಮಗು ಇದೆ, ಹೀಗಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅನ್ನುವಂಥದ್ದು. ಇದೇ ನಿದಾ ಖಾನ್ ಬಹಳ ಸಾಮಾನ್ಯವಾದ ಹೆಣ್ಣು ಮಗಳಲ್ಲ. ಇವಳು ದೆಹಲಿಯ ಕೆಂಪುಕೋಟೆ ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿದ್ದಂತ ಡಾಕ್ಟರ್ ಶಾಹೀನ್ ಸಯೇದ್ ಅನ್ನುವಂಥವನ್ನ ಭೇಟಿ ಕೂಡ ಮಾಡ್ತಾ ಇದ್ಲು ಆಗಾಗ. ಅಂದ್ರೆ ನೀವು ಲೆಕ್ಕ ಹಾಕಿ, ಇದು 100%
ಟೆರರಿಸ್ಟ್ಗಳಿಂದ ಏನು ಮೂಲ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಮೂಲದಿಂದ ಇರತಕ್ಕಂಥ ಐಸಿಸ್ ಉಗ್ರರ ಕೈವಾಡ ಕೂಡ ಇರಬಹುದು. ಸೊ ಹೀಗಾಗಿಯೇ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕೂಡ ATS ಕೂಡ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ NIA ಕೂಡ ಎಂಟ್ರಿ ಆಗಿದೆ. SIT ಕೂಡ ತನಿಖೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ 3 ತನಿಖಾ ಸಂಸ್ಥೆಗಳು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ಪ್ರಕರಣವನ್ನು ಭೇದಿಸ್ತಾರೆ. ಇಂತಹ ಉಳಗಳನ್ನು ಬಂಧಿಸಿ ಜೈಲಿಗಟ್ಟಿದಾಗಲೇ ಭಾರತ ಸುಶಿಕ್ಷಿತವಾಗಿರುತ್ತೆ ಅನ್ನುವಂತಹ ನಂಬಿಕೆಯಿಂದ ಈ ಸ್ಟೋರಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸುಮನ್ TV ಕನ್ನಡವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.